ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಈ ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೆ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರಾಗಿ ನಡೆಸೋದಕ್ಕಾಗಿ ದೇವರಿಗೆ ಸ್ತುತಿಯು ಘನ ಮಹಿಮೆ ಸದಾ ಕಲುಹಿಸುವಂತವಾಗಿರಲಿ. ಆಮೇನ್. ಇದನ್ನು ಸಂದೇಶದ ವಾಕ್ಯವಾಗ ಎಹೆಜ್ಕೇಲ್ ಪ್ರವಾದಿ ಪುಸ್ತಕ 13ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಯೆಹೋವನ ವಾಕ್ಯವು ನನಗೆ ಬಂದಿತು, ನರಪುತ್ರನೇ, ಪ್ರವಾದಿಸುತ್ತಿರುವ ಇಸ್ರಾಯೇಲ್ನ ಮನೆತನದ ಪ್ರವಾದಿಗಳಿಗೆ ವಿರುದ್ಧವಾಗಿ ನೀನು ಪ್ರವಾದಿಸಿ ತಮ್ಮ ಸ್ವಂತ ಪ್ರೇರಣೆಗಳಿಂದ ಪ್ರವಾದಿಸುತ್ತಿರುವ ಅವರಿಗೆ ಹೀಗೆ ಹೇಳು, ಯೆಹೋವನ ವಾಕ್ಯವನ್ನು ಕೇಳಿರಿ. ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ, ಯಾವ ಸಾಕ್ಷಾತ್ಕಾರವೂ ಇಲ್ಲದೆ ಸ್ವಬುದ್ಧಿಯನ್ನೇ ಅನುಸರಿಸುತ್ತಿರುವ ಮೂರ್ಖ ಪ್ರವಾದಿಗಳೇ ನಿಮಗೆ ಕಷ್ಟ. ಇಸ್ರಾಯೇಲೇ, ನಿನ್ನ ಪ್ರವಾದಿಗಳು ನಿರ್ಜನ ಸ್ಥಳದಲ್ಲಿರುವ ನರಿಗಳ ಹಾಗೆ ಇದ್ದಾರೆ. ಯೆಹೋವನ ದಿನದಲ್ಲಿ ಯುದ್ಧಕ್ಕೆ ನಿಲ್ಲಬೇಕೆಂದು ಇಸ್ರಾಯೇಲ್ ಮನೆತನದವರ ವಿರುದ್ಧ ಸುತ್ತಲೂ ಗೋಡೆಯನ್ನು ಕಟ್ಟಲಿಲ್ಲ. ನೀವು ಪೌಳಿಯ ಒಡಕನ್ನೇರಿ ಇಲ್ಲ. ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿಯುವ ಅಂಥವರಿಗೆ ಆ ದರ್ಶನ ಮಿಥ್ಯ, ಕೇಳಿಸಿದ ವಾಣಿ ಸುಳ್ಳು. ಯೆಹೋವನು ಅವರನ್ನು ಕಳುಹಿಸಲಿಲ್ಲ. ತಾವು ನುಡಿದ ಮಾತು ನೆರವೇರುವುದೆಂದು ಸುಮ್ಮನೆ ನಿರೀಕ್ಷಿಸಿಕೊಂಡಿದ್ದಾರೆ. ನಾನು ಮಾತನಾಡದೇ ಇದ್ದರೂ ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿಯುತ್ತಿರುವ ನಿಮಗೆ ಆದ ದರ್ಶನ ಮಿಥ್ಯ. ನೀವು ಹೇಳಿದ ಭವಿಷ್ಯ ಸುಳ್ಳು. ಆದ್ದರಿಂದ ದೇವರಾದ ಯೆಹೋವನು ಹೀಗೆ ಹೇಳುತ್ತಾನೆ, ನೀವು ಸುಳ್ಳಾಗಿ ಮಾತನಾಡಿದ್ದರಿಂದಲೂ ಸುಳ್ಳನ್ನು ದರ್ಶಿಸಿದ್ದರಿಂದಲೂ ಈಗೋ ನಾನು ನಿಮಗೆ ವಿರೋಧವಾಗಿರುವೆನು. ಸುಳ್ಳಾದ್ದನ್ನು ದರ್ಶಿಸಿ ಸುಳ್ಳು ಮಾತುಗಳನ್ನು ಹೇಳುವ ಪ್ರವಾದಿಗಳಿಗೆ ವಿರುದ್ಧವಾಗಿ ನನ್ನ ಹಸ್ತವಿರುವುದು. ಅವರು ನನ್ನ ಜನರ ಸಭೆಯಲ್ಲಿ ಇರುವುದಿಲ್ಲ, ಇಸ್ರಾಯೇಲ್ನ ಮನೆತನದವರ ಪಟ್ಟಿಯಲ್ಲಿ ಬರೆಯಲ್ಪಡುವುದೂ ಇಲ್ಲ, ಇಸ್ರಾಯೇಲ್ ದೇಶದಲ್ಲಿ ಪ್ರವೇಶಿಸುವುದೂ ಇಲ್ಲ. ನಾನೇ ದೇವರಾದ ಯೆಹೋವನೆಂದು ನೀವು ತಿಳಿದುಕೊಳ್ಳುವಿರಿ. ಏಕೆಂದರೆ ಸಮಾಧಾನವಿಲ್ಲದಿರುವಾಗ ಅವರು ಸಮಾಧಾನವಿದೆ ಎಂದು ಹೇಳಿ ನನ್ನ ಜನರನ್ನು ತಪ್ಪಾಗಿ ನಡೆಸಿದ್ದಾರೆ. ಒಬ್ಬನು ಗೋಡೆಯನ್ನು ಕಟ್ಟಿದರೆ ಈ ಪ್ರವಾದಿಗಳ ಗುಂಪು ಅದಕ್ಕೆ ಸುಣ್ಣವನ್ನು ಹಚ್ಚಿದ್ದಾರೆ. ಆದ್ದರಿಂದ ಸುಣ್ಣ ಹಚ್ಚುವವನಿಗೆ ಅದು ಬೀಳುವುದೆಂದು ಹೇಳು. ಅಲ್ಲಿ ವಿಪರೀತ ಮಳೆ ಬರುವುದು ಮತ್ತು ದೊಡ್ಡ ಕಲ್ಮಳೆಯು ಬೀಳುವುದು, ಬಿರುಗಾಳಿಯು ಅದನ್ನು ಸೀಳಿಬಿಡುವುದು. ಗೋಡೆ ಬಿದ್ದು ಹೋದ ಮೇಲೆ ನೀವು ಹಚ್ಚಿದ ಸುಣ್ಣ ಎಲ್ಲಿ ಎಂದು ನಿಮಗೆ ಹೇಳುವವರಲ್ಲ. ದೇವರಿಗೆ ಸ್ತೋತ್ರ. ನಾವು ನೋಡ್ತಾ ಇದ್ವಿ, ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ನಮಗೆ ಹೇಳುತ್ತೆ. ಸುಳ್ಳು ಪ್ರವಾದಿಗಳನ್ನ ಕುರಿತಾಗಿ ಎಹೆಜ್ಕೇಲ್ ಪ್ರವಾದಿ ಕಾಲದಲ್ಲಿ ಇದ್ದಂಥ ಸುಳ್ಳು ಪ್ರವಾದಿಗಳನ್ನ ಕುರಿತಾಗಿ ದೇವರ ವಾಕ್ಯ ಎಚ್ಚರಿಸುತ್ತೆ. ದೇವರು ಆ ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ಎಹೆಜ್ಕೇಲ್ ಪ್ರವಾದಿ ಸಂಘ ಮಾತನಾಡ್ತಾರೆ, ನೀನು ಇಸ್ರಾಯೇಲ್ ದೇಶದಲ್ಲಿ ಸುಳ್ಳಾಗಿ ಪ್ರವಾದನೆ ಮಾಡ್ತಕ್ಕಂಥವ್ರನ್ನ ಮತ್ತು ದೇವರು ನಮ್ಮ ಸಂಗಡ ಹೀಗೆ ಮಾತನಾಡ್ತಾರೆ ಅಂತ ಹೇಳ್ತಕ್ಕಂಥ ಸುಳ್ಳು ವಾಣಿಗಳನ್ನ, ಸುಳ್ಳು ಪ್ರವಾದಿಗಳನ್ನ ಖಂಡಿಸಿ ನೀನು ಪ್ರವಾದಿಸು. ಏಕೆಂದರೆ ನಾನು ಅವ್ರ ಸಂಗಡ ಮಾತನಾಡಿಲ್ಲ, ನಾನು ಅವ್ರ ಸಂಗಡ ಮಾತನಾಡಿದ್ರು ಸಹ ದೇವರು ಹಿಂಗೆ ಹೇಳ್ತಾ ಇದ್ದಾರೆ, ಹಾಗೆ ಹೇಳ್ತಾ ಇದ್ದಾರೆ ಅಂತ ನನ್ನ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಸೊ ಅಲ್ಲಿ ಯೆಹೋವನ ದಿನದಲ್ಲಿ ಅವರು ಯುದ್ಧಕ್ಕೆ ನಿಲ್ಲಲಿಲ್ಲ, ಪೌಳಿ ಗೋಡೆಯನ್ನು ಏರಲಿಲ್ಲ. ಸೊ ಪೌಳಿ ಗೋಡೆ ಅಂದರೆ ಏನಂದರೆ ಅದು ಉಪವಾಸ ಪ್ರಾರ್ಥನೆ. ನಾಶವಾಗ್ತಕ್ಕಂಥವ್ರಿಗೆ ಕಣ್ಣೀರಿನಲ್ಲಿ ನಿಂತು ಮಾಡ್ತಕ್ಕಂಥ ಪ್ರಾರ್ಥನೆ. ದೇವರಿಗೆ ಸ್ತೋತ್ರ. ಅಂಥ ಪ್ರಾರ್ಥನೆಯೂ ಸಹ ಅವ್ರು ಮಾಡಿಲ್ಲ, ನನಗಾಗಿ ಅವ್ರು ಜೀವಿಸ್ತಾನೂ ಇಲ್ಲ. ಸೊ ಅದನ್ನು ಹೊರತುಪಡಿಸಿ ನನ್ನ ಜನರನ್ನ ತಪ್ಪಾದ ಮಾರ್ಗಕ್ಕೆ ಎಳಿತಾ ಇದ್ದಾರೆ, ಸ್ವಬುದ್ಧಿಯನ್ನು ಆಧಾರವಾಗಿ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಅದು ಸುಳ್ಳಾಗಿದೆ, ಅದು ತಪ್ಪಾಗಿದೆ. ಸೊ ಅಂಥವ್ರಿಗೆ ನೀನು ಹೇಳು. ಅವ್ರೇನು ಮಾಡ್ತಾರೆ ಅಂದರೆ, ಯಾರೋ ಒಬ್ಬ ಗೋಡೆಯನ್ನು ಹಾಕ್ತಾ ಇದ್ದಾನೆ ಅಂದರೆ ದೇವ್ರು ನನ್ನ ಸಂಗಡ ಹೀಗೆ ಮಾತನಾಡ್ತಾರೆ, ಹಾಗೆ ಮಾತನಾಡ್ತಿರ್ತಾರೆ. ಆದರೆ ಪ್ರವಾದಿಗಳ ಗುಂಪೇನು ಮಾಡುತ್ತೆ ಅಂತಂದರೆ ಅದಕ್ಕೆ ಸುಣ್ಣ ಹಚ್ತಾರೆ. ಅದನ್ನು ತುಂಬ ಸುಂದರವಾಗಿ ನಿಜ, ದೇವರು ಹೀಗೆ ಮಾತನಾಡ್ತಿರೋದು ನಿಜ, ಹಾಗೆ ಮಾತಾಡ್ತಿರೋದು ನಿಜ ಅಂತ ಸುಂದರವಾಗಿ ಹೇಳಿ ನನ್ನ ಜನರ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ. ಸೊ ನನ್ನ ಜನರ ಮಧ್ಯದಲ್ಲಿ ಸಮಾಧಾನ ಇದ್ದಿದ್ದಾಗೂ ಸಹ ಅವರು ಸಮಾಧಾನ ಇದೆ, ದೇವ್ರ ಸಮಾಧಾನ ನಿಮ್ಮ ಮಧ್ಯದಲ್ಲಿ ಸಮಾಧಾನ ಇಟ್ಟಿದ್ದಾರೆ, ದೇವ್ರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀನು ಅವ್ರಿಗೆ ವಿರುದ್ಧವಾಗಿ ನಿನ್ನ ಪ್ರವಾದಿಸು ಅಂತ ಎಹೆಜ್ಕೇಲ್ ಪ್ರವಾದಿಗೆ ದೇವರು ಹೇಳ್ತಾರೆ. ದೇವರ ಸ್ತೋತ್ರ. ವಾಕ್ಯ ನಮಗೆ ಅದನ್ನು ಹೇಳ್ತಾ ಇದೆ. ಹಾಗಾದರೆ ಎಹೆಜ್ಕೇಲ್ ಪ್ರವಾದಿ ಒಬ್ಬರೇ ಪ್ರವಾದಿಸಬೇಕಾ? ಬೇರೆಯವ್ರು ಪ್ರವಾದಿ ಮಾಡಿದ್ರೆ ದೇವ್ರಿಗೆ ಇಷ್ಟ ಇಲ್ವಾ? ಅಥವಾ ಅವನೊಬ್ಬನೇ ಪ್ರವಾದಿ ಅಷ್ಟೊಂದು ದೇವ್ರಿಗೆ ಮೆಚ್ಚುಗೆ ಆದವನ? ಬೇರೆಯವರೆಲ್ಲ ಏನು? ಹಾಗಾದರೆ ದೇವರಿಗೆ ಸ್ತೋತ್ರ. ದೇವರು ಪ್ರವಾದಿಯಾಗಿ ಎಂಥವ್ರನ್ನ ಬಳಸ್ತಾರೆ ಗೊತ್ತಾ? ನಾವು ನೋಡ್ತಿದ್ದೀವಿ. ಯೆರೆಮೀಯ ಪ್ರವಾದಿ ಪುಸ್ತಕ 15ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ. ಯೆರೆಮೀಯನು ಏನು ಮಾಡ್ತಾನೆ ಅಂತಂದರೆ,
ಪರಿಸ್ಥಿತಿಯನ್ನು ನೋಡಿ ಹಿಂಜಾರಿ ಹೋಗ್ತಾನೆ, ಸೋತು ಹೋಗ್ತಾನೆ, ನಿರಾಶನಾಗ್ತಾನೆ, ಬಳಲಿ ಹೋಗ್ತಾನೆ, ನಿರುತ್ಸಾಹನಾಗ್ತಾನೆ. ಸೊ ಹಾಗಾಗಿ ದೇವರನ್ನೇ ಅಸಡ್ಡೆ ಮಾಡೋಷ್ಟು ಮಟ್ಟಿಗೆ ಅವನು ಸೋತು ಹೋಗ್ತಾನೆ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಅವನ ಕುರಿತಾಗಿ ಎಚ್ಚರಿಸ್ತಾನೆ, ಎಚ್ಚರ ನಿನಗೆ. ಅವ್ರು ಹೇಳ್ತಾ ಇದ್ದಾರೆ, ನೀನು ಮಾನಸಾಂತರ ಪಟ್ಟರೆ ಮಾತ್ರ ನಾನು ನಿನ್ನ ತಿರುಗಿ ನನ್ನ ಸೇವೆ ಮಾಡುವಂತೆ ನಾನು ನಿನ್ನ ಪುನರ್ಸ್ಥಾಪಿಸ್ತೀನಿ. ನೀನು ಮಾನಸಾಂತರ ಪಡಲಿಲ್ಲ ಅಂತ ನನ್ನ ಸೇವೆ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ದೇವ್ರ ಸ್ತೋತ್ರ. ಹಾಗೆ ಹೇಳಿ ಅವ್ರು ಏನು ಹೇಳ್ತಾರೆ ಅಂದರೆ, ನೀನು ತುಚ್ಛವಾದ್ದನ್ನು, ಕೆಟ್ಟದನ್ನು, ತಪ್ಪಾದನ್ನು, ನೀಚವಾದ್ದನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದ್ದನ್ನೇ, ಶ್ರೇಷ್ಠವಾದ್ದನ್ನೇ, ಮೇಲಾದವುಗಳನ್ನೇ, ಆಶೀರ್ವಾದಗಳನ್ನೇ ನೀನು ನುಡಿಬೇಕು. ಆಗ ನಾನು ನನ್ನ ಬಾಯಾಗಿ ಉಪಯೋಗಿಸ್ತೀನಿ. ದೇವ್ರ ಸ್ತೋತ್ರ. ಇಲ್ಲಿ ಹೇಳ್ತಾ ಇದ್ದಾರೆ, ದೇವರು ಪ್ರವಾದಿ ಅಂದರೆ ಯಾರು ಅಂದರೆ, ಪ್ರವಾದಿ ಅಂದರೆ ದೇವರ ಬಾಯಿ. ದೇವರು ತಾನು ಏನೇನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಪ್ರವಾದಿ ಮೂಲಕವಾಗಿ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಕ್ಕಂಥದ್ದು ಅವರು ದೇವರ ಬಾಯಿ ಅಂತ. ಪ್ರವಾದಿಗಳು ಯಾರು ಅಂದರೆ ದೇವರ ಬಾಯಿ. ಯೆರೆಮೀಯ ಪುಸ್ತಕ 15ನೇ 9ನೇ ವಾಕ್ಯ ಪ್ರಕಾರವಾಗಿ. ಸೊ ಹಾಗಾಗಿ ಆ ಪರಿಶುದ್ಧನಾದಂಥ ದೇವರು, ಸರ್ವಶಕ್ತನಾದಂಥ ದೇವರು ತನ್ನ ಬಾಯಿಗೆ ಉಪಯೋಗಿಸ್ತಕ್ಕಂಥವ್ರು ಏನು ಮಾಡ್ತಬೇಕಂತಂದರೆ, ಅವ್ರ ಬಾಯಲ್ಲಿ ಒಳ್ಳೆಯದನ್ನೇ, ಅಮೂಲ್ಯವಾದ್ದನ್ನೇ, ಆಶೀರ್ವಾದಗಳನ್ನೇ, ಮೇಲುಗಳನ್ನೇ ನುಡಿಬೇಕು. ಅದಕ್ಕೆ ವಿರುದ್ಧವಾಗಿ ಅವರು ಕೆಟ್ಟದ್ದನ್ನಾಗಲಿ, ನೀಚವಾದ್ದನ್ನೇ, ತುಚ್ಛವಾದನ್ನೇ ಆಗಲಿ ಅವ್ರು ನುಡಿಯಂಗಿಲ್ಲ. ದೇವ್ರ ಸ್ತೋತ್ರ. ಆದರೆ ಮತ್ತಾಯನ ಪುಸ್ತಕ 12ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಮರ ಇಂಥದ್ದಾಗಿರುತ್ತೆ, ಅದರ ಫಲವೂ ಸಹ ಅದೇ ಆಗಿರುತ್ತೆ ಅಂತ ಹೇಳ್ತಾರೆ. ದೇವ್ರ ಸ್ತೋತ್ರ. ಮರ ಇಂಥದ್ದಾಗಿರುತ್ತೆ, ಫಲವೂ ಅದನ್ನೇ ಆಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಹೃದಯದಲ್ಲಿ ಏನಿರುತ್ತೆ ಅದನ್ನೇ ಮನುಷ್ಯನು ತನ್ನ ಬಾಯಿಂದ ಹೊರಗೆ ಹಾಕ್ತಾನೆ. ಸೊ ಹಾಗಾಗಿ ಹೃದಯದಲ್ಲಿ ಇರ್ತಕ್ಕಂಥದ್ದನ್ನೇ ಮನುಷ್ಯನು ತನ್ನ ಬಾಯಿಂದ ಮಾತಾಡಬೇಕಾದ್ರೆ ಮೊದಲು ಹೃದಯನ ಶುದ್ಧ ಮಾಡ್ಕೋಬೇಕು. ಯಾರು ಶುದ್ಧ ಹೃದಯ ಉಳ್ಳವರಾಗಿರ್ತಾರೆ ಅಂಥವ್ರನ್ನ ದೇವರು ತನ್ನ ಬಾಯಿಗೆ ಉಪಯೋಗಿಸ್ತಾರೆ, ತನ್ನ ಪ್ರವಾದಿಯಾಗಿ ಉಪಯೋಗಿಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರವಾದಿಸ್ತಕ್ಕಂಥವ್ರನ್ನ ದೇವರೇ ಆರಿಸ್ಕೋತಾರೆ. ಹೇಗೆ ಆರಿಸ್ಕೋತಾರೆ? ಹೃದಯವನ್ನು ನೋಡಿ ಆರಿಸ್ಕೋತಾರೆ, ಅವ್ರ ಮಾತನ್ನು ನೋಡಿ ಆರಿಸ್ಕೋತಾರೆ, ಅವ್ರ ಕಾರ್ಯಗಳನ್ನ ನೋಡಿ ಆರಿಸ್ಕೋತಾರೆ. ಹೃದಯದಲ್ಲಿ ಏನಿರುತ್ತೆ ಅದನ್ನೇ ಅವ್ರು ಮಾತನಾಡ್ತಕ್ಕಂಥದ್ದು, ಅದೇ ಅವ್ರ ಜೀವಿತದ ಕಾರ್ಯವನ್ನು ತಿಳಿಸ್ತಕ್ಕಂಥದ್ದು. ದೇವರ ಸ್ತೋತ್ರ. ಹಾಗಾಗಿ ದೇವರು ಒಬ್ಬನ ಪ್ರವಾದಿಗಳನ್ನ ಉಪಯೋಗಿಸ್ಬೇಕಾದ್ರೆ ತಾನು ಎಂಥವ್ರನ್ನ ಆರಿಸ್ಕೋಬೇಕು ಅನ್ನೋಂಥವ್ರನ್ನ ಆರಿಸ್ಕೊತಾರೆ. ದೇವರ ಸ್ತೋತ್ರ. ಸುಮಾರು 20ಕ್ಕೂ ಹೆಚ್ಚು ಜನ ಪ್ರವಾದಿಗಳನ್ನ ದೇವರು ಉಪಯೋಗಿಸಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಅದರಲ್ಲೂ ಎಲಿಷನ ಕಾಲದಲ್ಲಿ ಪ್ರವಾದಿಗಳ ಗುಂಪೇ ಇತ್ತು ಅಂತ ಹೇಳ್ತಾರೆ. ದೇವರ ಸ್ತೋತ್ರ. ಹಾಗೆ ಇರಬೇಕಾದ್ರೆ ದೇವರು ಹೃದಯವನ್ನು ನೋಡಿ, ಅವ್ರ ಹೃದಯದ ಕಾರ್ಯವನ್ನು ನೋಡಿ, ಅವ್ರ ಜೀವಿತವನ್ನು ನೋಡಿ ದೇವರು ಕಾರ್ಯ ಮಾಡುವವರಾಗಿರ್ತಾರೆ. ಹಾಗಾಗಿ ಎಲ್ಲರೂ ಸಹ ಪ್ರವಾದನೆಗಳನ್ನ ನುಡಿಯೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ದೇವರು ಅದಕ್ಕೆ ಎಚ್ಚರಿಸ್ತಾ ಇರ್ತಕ್ಕಂಥದ್ದು ಏನಂದರೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಪ್ರವಾದಿಸ್ತಕ್ಕಂಥವ್ರನ್ನ ಎಚ್ಚರಿಸು. ಸೊ ನಾನು ಮಾತಾಡ್ತಿದ್ರು, ಅವ್ರಿಗೆ ನಾನು ಮಾತಾಡ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂಥವ್ರಿಗೆ ವಿರುದ್ಧವಾಗಿ ನೀನು ಪ್ರವಾದನೆ ನೋಡು. ಮತ್ತಿನ್ನೇನು ಮಾಡಬೇಕು ಅಂತಂದರೆ, ಯೆರೆಮೀಯ 23ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನ ವಾಕ್ಯವನ್ನು ಕೇಳಿದಿರಲ್ಲ, ಅದನ್ನು ಯಥಾರ್ಥವಾಗಿ ನೋಡಿರಿ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಏನಾಗಿದೆ ಅಂತಂದರೆ, ಅದು ಈ ಬಾಯಿ ಕತ್ತಿಯಾಗಿದೆ. ದೇವರಿಗೆ ಸ್ತೋತ್ರ. ಸೊ ನನ್ನ ವಾಕ್ಯವನ್ನು ನೀವು ಏನನ್ನ ಕೇಳಿದ್ದೀರಾ ಅದನ್ನೇ, ಏನನ್ನು ಓದಿದ್ದೀರಾ, ಏನನ್ನು ತಿಳ್ಕೊಂಡು ಅದನ್ನೇ ಯಥಾರ್ಥವಾಗಿರಿ. ನನ್ನ ವಾಕ್ಯದ ಆಶೀರ್ವಾದವನ್ನೇ ನೀವು ಹೊಂದ್ಕೊಳ್ರಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಸ್ವಬುದ್ಧಿಯನ್ನು ಆಧಾರವಾಗಿಟ್ಕೊಂಡು ದೇವರು ಇಂಥ ಕಾರ್ಯವನ್ನು ಮಾಡ್ತೀನಿ, ಅಂಥ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳೋದೇ ಆಗಲಿ. ಸೊ ದೇವರು ನಿಮ್ಮನ್ನು ಕುರಿತಾಗಿ ಇಂಥ ಆಶೀರ್ವಾದಗಳು ನೋಡ್ತಾರೆ ಅಂತ ಹೇಳಿದ್ರೆ ಅದನ್ನು ಬಿಟ್ಬಿಡ್ರಿ. ವಾಕ್ಯದ ಆಶೀರ್ವಾದ ಏನಿದೆ ಅದನ್ನು ನೇರವಾಗಿ ಹೊಂದ್ಕೊಳ್ರಿ. ದೇವರಿಗೆ ಸ್ತೋತ್ರ. ಆ ಥರ ಸ್ವಬುದ್ಧಿಯನ್ನು ಆಧಾರವಾಗಿ ಇಟ್ಕೊಂಡು ನೀವು ನಡೆಯೋದಾದರೆ, ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ಇಸ್ರಾಯೇಲ್ನ ಮನೆತನದವರ ಪಟ್ಟಿನಲ್ಲಿ ನೀವು ಬರೆಯಲ್ಪಡುವುದೇ ಇಲ್ಲ, ಬದಲಾಗಿ ಇಸ್ರಾಯೇಲ್ ದೇಶವನ್ನು ನೀವು ಪ್ರವೇಶಿಸುವುದಿಲ್ಲ. ಸೊ ಇದು ದೇವರಾದ ಯೆಹೋವನ ಮಾತಾಗಿರುತ್ತೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಮಗೆ ಪ್ರವಾದನೆ ಅವಶ್ಯಕತೆ ಇಲ್ಲ. ದೇವರಿಗೆ ಸ್ತೋತ್ರ. ದೇವರು ವಾಕ್ಯವನ್ನು ಕೊಟ್ಟಿದ್ದಾರೆ, ವಾಕ್ಯವನ್ನೇ ನುಡಿದು, ವಾಕ್ಯದ ಆಶೀರ್ವಾದವನ್ನೇ ನುಡಿದು ಪರಸ್ಪರ ವಾಕ್ಯದ ಆಶೀರ್ವಾದಗಳನ್ನೇ ನಾವು ಹೊಂದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಏಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುತ್ತಾ ನಿನ್ನ ಮಹಾಪ್ರೀತಿಗಾಗಿ, ಕೃಪೆಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ದಯೆಗಾಗಿ ನೀನು ನಮ್ಮನ್ನು ವಾಕ್ಯದ ಮೂಲಕವಾಗಿ ಎಚ್ಚರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ನಾವು ನಿನ್ನ ವಾಕ್ಯದ ಆಶೀರ್ವಾದ, ವಾಕ್ಯವನ್ನೇ ನುಡಿದು ವಾಕ್ಯದ ಆಶೀರ್ವಾದವನ್ನೇ ಹೊಂದ್ಕೊಳ್ಳುವಂತೆ ನೀನು ನಮಗೆ ನೀಡಿದ ಈ ಮಾರ್ಗದರ್ಶನಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಾವು ಪ್ರವಾದಿಗಳನ್ನು ನುಡಿಯಷ್ಟು ಮಟ್ಟಿಗೆ ನಾವು ನಿನ್ನ ಚಿತ್ತವನ್ನು ಹೊರತುಪಡಿಸಿ ನಾವು ಯೋಗ್ಯರಲ್ಲ ಸ್ವಾಮಿ ಕರ್ತನೆ.
ನೀನೇ ಯೋಗ್ಯನಾಗಿದೆಯಪ್ಪ, ನೀನೇ ಶ್ರೇಷ್ಠನಾಗಿದೆಯಪ್ಪ, ನೀನೇ ಉನ್ನತನಾಗಿದೆಯಪ್ಪ. ನಿನ್ನ ಚಿತ್ತವನ್ನೇ ನಮ್ಮ ಜೀವಿತದಲ್ಲಿ ನಾವು ಹೊಂದ್ಕೊಳ್ಳುವಂತೆ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ದೇವರೇ, ವಾಗ್ದಾನ ಮಾಡಿದ ಪ್ರಕಾರವಾಗಿ ನನ್ನ ಎಲ್ಲ ದಿನಗಳಲ್ಲೂ ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ನಾನಿದ್ದೇನೆ, ನಾನು ನಿಮ್ಮನ್ನು ನೆರಳಂತೆ ಕಾದು ಕಾಪಾಡ್ತೇನೆ ಅಂತ ನೀವು ವಾಗ್ದಾನ ಮಾಡಿದೆಯಪ್ಪ. ಕರ್ತನೆ, ಆ ವಾಕ್ಯದ ಆಶೀರ್ವಾದಗಳನ್ನೇ ನಿನ್ನ ನಡೆಸುವಿಕೆಯನ್ನು ನಾವು ಹೊಂದ್ಕೊಳ್ಳುವಂತೆ ಈ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ, ನಿನ್ನ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಕರ್ತನೆ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಕೆಲಸ, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವಾ ಕಾರ್ಯ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ. ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರವನ್ನು ಹೊಂದಿಕೊಳ್ಳಿ. ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದಿರ, ಅದಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದದಲ್ಲಿ ಸರಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವದ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.